ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಹೋಗ್ತಾ ಇರೋದು ನಾಗಮಂಗಲಕ್ಕೆ, ಮುಲ್ಕಟ್ಟಮ್ಮನ ದೇವಸ್ಥಾನ ಹತ್ರ. ಏನಕ್ಕೆ ಅಂತಂದರೆ ಪಾಪದು ಬರ್ಡೇ ಇದೆ, ಅದಕ್ಕೇ ಹೋಗ್ತಾ ಇದ್ವಿ ಎಲ್ಲರೂ. ನನಗಂತೂ ಫುಲ್ ಖುಷಿಯಾಗಿತ್ತು, ನಮ್ಮ ಲಡ್ಡು ಅಂತೂ ಫುಲ್ ಖುಷಿಯಾಗಿದ್ದ. ಮುದ್ದು ನೋಡಪ್ಪ, ಮುದ್ದುಗಳು ಇಬ್ರದು. ಅವನು ಲಡ್ಡು ಅವ್ರ ಜೊತೆ ಹೋಗಿ ಎಷ್ಟು ಆಟ ಆಡ್ತಿದ್ದ ಅಂದರೆ ಸಖತ್ ಆಟ ಆಡ್ತಿದ್ದ. ಅವ್ರಿಗಂತೂ ಫುಲ್ ಖುಷಿ ಆಯ್ತು. ಅವ್ರು ಫೋಟೋ ತೆಕ್ಕೊಂಡು ಎಲ್ಲ ತೆಕ್ಕೊಂಡೋದ್ರು. ಚಿಕ್ಕಮಂಗ್ಳೂರವ್ರಂತೆ, ಹಾಗೆಯೇ ಕುಣಿಗಲ್ ಹತ್ರ ಸ್ಟಾಪ್ ಕೊಟ್ಟಿದ್ರು. ಎಷ್ಟು ಕಾಸ್ಟ್ಲಿ ಅಂದರೆ 10 ರುಪೀಸ್ ಐಸ್ ಕ್ರೀಮ್ಗೆ 20 ರುಪೀಸ್ ಕೇಳ್ತಿದ್ದಾರೆ. ನಿಜವಾಗ್ಲೂ ತುಂಬಾ ಕಾಸ್ಟ್ಲಿ ಆಗಿತ್ತು. ಹಾಗೆಯೇ ಬರ್ತಾ ಪಕ್ಕದ ಬಸ್ಸಲ್ಲೇ ನಮ್ಮ ರಿಲೇಟಿವ್ ಸಿಕ್ಕಿದ್ರು. ಹಾಗೆಯೇ ಅವ್ರನ್ನೂ ಮಾತಾಡಿಸ್ಕೊಂಡು ನಾವು ಹೊರಟ್ವಿ. ನಾವು ಬೆಳ್ಳೂರು ಕ್ರಾಸ್ ಹತ್ರ ಇಳ್ಕೊಂಡು ಹಾಗೆ ಕಾರಲ್ಲಿ ನಾಗಮಂಗ್ಲಕ್ಕೆ ಹೋದ್ವಿ. ತುಂಬಾ ಡ್ಯಾನ್ಸ್ ಮಾಡ್ತಾ ಇದ್ದ ಮಿಥುನ, ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದವನು. ಸೈಲೆಂಟ್ ಬಾಯ್ ಆಗ್ಬಿಟ್ಟವನು. ಅಲ್ಲಿಂದ ನಾಗಮಂಗ್ಲಕ್ಕೆ ನಾವು ಬಂದೇ ಬಿಟ್ವಿ. ಅಲ್ಲಿಂದ ನಾವು ಅಂಗಡಿಗೆ ಹೋಗಿದ್ದು, ಪಾಪಕ್ಕೆ ಬಟ್ಟೆ ತೊಗೋಬೇಕಿತ್ತು. ಬಟ್ಟೆ ತೊಗೊಂಡು ಫೈನಲಿ ನಾವು ಬಂದಿದ್ದು ದೇವಸ್ಥಾನದ ಹತ್ರ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದರೆ ನಾವು ಫಸ್ಟ್ ಟೈಮ್ ಹೋಗಿದ್ದಂತ ಏನಲ್ಲ, ಬಟ್ ಇದು ಸೆಕೆಂಡ್ ಟೈಮ್ ನಾನು ದೇವಸ್ಥಾನಕ್ಕೆ ಬರ್ತಾ ಇರೋದು. ಬರ್ಡೇಗೆ ಅಂತ ಬಂದ್ವಿ. ಫೈನಲಿ ಬರ್ಡೇ ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು. ಅಲ್ಲಿ ಬರ್ಡೇ ಕೇಕ್ ಕಟ್ ಮಾಡ್ತಾಯಿದ್ರು ನಾವು ಬರೋಷ್ಟೊತ್ತಿಗೆ. ಹಾಗೆಯೇ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ನಾವು ಹಾಗೆಯೇ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನಾವು ಹೋಗಿದ್ದು ದೇವಸ್ಥಾನದ ಪೂಜೆ ಮಾಡಿಸ್ಬೇಕು ಅಂತ. ದೇವಸ್ಥಾನದ ಪೂಜೆ ಸಾಮಾನೆಲ್ಲ ತೊಗೊಂಡು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ನಮ್ಮ ಯಜಮಾನರು ಹೇಳ್ತಾಯಿದ್ರು, ನಾನು ಇದೇ ಫಸ್ಟ್ ಟೈಮ್ ಕಣೆ ದೇವಸ್ಥಾನಕ್ಕೆ ಬರ್ತಾ ಇರೋದು ಅಂತ. ಅವ್ರು ಬಂದೇ ಇಲ್ಲ. ನಾನು ಸರಿ ಬಂದಿದ್ದು, ಬಟ್ ಅವ್ರು ಬಂದಿರಲಿಲ್ಲ, ಅಲ್ಲಿ ಮನೆ ಹತ್ರನೇ ಇದ್ದರು. ನಾವು ಹಾಗೆಯೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಈಚೆಗಡೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗಂತೂ. ನಾವು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಆಚೆ ಕಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಬಂದರು. ಹಾಗೆಯೇ ಅಲ್ಲಿಂದ ದೇವಸ್ಥಾನದಿಂದ ನಾವು ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಮನೋಜ ಅವರೆಲ್ಲ ಇದ್ದರು ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಹಾಗೆಯೇ ಮನೋಜ ಅವ್ರ ಅಕ್ಕ ಹೋಗ್ತಾ ಇದ್ದಾರೆ ಅಂತ, ಅಂದರೆ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾನೆ, ಅದಕ್ಕೆ ಅವ್ರ ಅಕ್ಕ ಅಂದೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಳ್ತಾಳೆ. ನನಗಂತೂ ಫುಲ್ ನಗು ಬರ್ತಿತ್ತು. ಹಾಗೆಯೇ ಅವರೆಲ್ಲ ಊಟ ಮುಗಿಸ್ಕೊಂಡು ಹೊರಟರು. ಇವರೆಲ್ಲ ಊಟ ಮಾಡೋಕ್ಕೆ ಅಂತ ಹೋದರು. ಹಾಯ್ ನಮ್ಮ ಮಗನೆ, ಹಾಯ್ ಹಾಯ್ ಹಾಯ್. ಫೈನಲಿ ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಿಟ್ವಿ ನಾಗಮಂಗ್ಲನ. ಲೇಟೇ ಆಗಿಬಿಟ್ಟಿತ್ತು. 5:30 ಅನಿಸುತ್ತೆ, 5:30 ಆಗಿಬಿಟ್ಟಿತ್ತು ಅನಿಸುತ್ತೆ ನಾವು ಬಿಟ್ಟಾಗ ಅಲ್ಲಿಂದ. ಬಟ್ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಹಾಗೆಯೇ ನಾವು ಬಂದಿದ್ದು ನೆಲಮಂಗ್ಲ ಹತ್ರ. ನೆಲಮಂಗ್ಲ ಬರೋಷ್ಟೊತ್ತಿಗೆ 8 ಆಗಿತ್ತು ಅನಿಸುತ್ತೆ. ಅದಕ್ಕೇ ನಾವು ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ನಾನು ಮಧ್ಯಾಹ್ನ ತಿಂದಿದ್ದಲ್ವ, ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಅದಕ್ಕೇ ಊಟಕ್ಕೆ ಅಂತ ನಿಲ್ಲಿಸಿದ್ದು. ನಾನು ಇಡ್ಲಿ ತೊಗೊಂಡು ತಿಂದೆ. ಹಾಗೆಯೇ ಇಡ್ಲಿ ತಿಂದ್ಕೊಂಡು ನಾವು ಹೊರಟಿದ್ದು ಮನೆಗೇ. ಫುಲ್ ನೈಟ್ ಆಗಿಬಿಟ್ಟಿತ್ತು. 8:45 ಅನಿಸುತ್ತೆ ನಾವು ಮನೆಗೆ ಬಂದಾಗ. ಹಾಗೆಯೇ ಫೈನಲಾಗಿ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.